ಗೈಸ್ ಬಂದರೆ ಬರೀ ವೀಡಿಯೋಸು ಫೋಟೋಸು ಅಷ್ಟೇ, ಇಲ್ಲ ಬರೀ ಫಾರ್ಚುನರ್ ಏನಿತ್ತು ಗಾಡಿ. ಇದು ತೊಗೊಂಡಿದ್ದೀನಿ, ಹೇಗೆ ಕಾಣಿಸ್ತದೆ ಅಂತ ಹೇಳಿ ಕಮೆಂಟ್ ಮಾಡಿ. ಮೆತ್ತಗೆ ತಿಂತಾಳೆ, ಒಂದು ಮಾತಾ ಕೇಳ್ತಲ್ಲ, ತಿಂತೀಯಾ ಏನು ಅಂತ. ಮಾತಾಡು. ಗೈಸ್ ಗುಡ್ ಮಾರ್ನಿಂಗ್, ಎಲ್ಲರದ್ದು ಕಾಫಿ ಆಯಿತಾ? ಇವತ್ತು ಎಲ್ಲಿಗೆ ಹೋಗ್ತಾಯಿದ್ದೀವಿ ಗೊತ್ತಾ? ರೆಡಿ ಆಗಿಬಿಟ್ಟು ನನ್ನ ಹೆಂಡತಿ ಬರ್ತಡೇ ಇವತ್ತು, ಅದಕ್ಕೋಸ್ಕರ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ನಮ್ಮ ಸಾಹುಕಾರ ಕಾರಿಸ್ಕೊಂಡು ಒಳ್ಳೆ ಬೆಳಿಗ್ಗೆನೆ ವೆಲ್ಲರು ಸಕ್ಕತ್ತಾಗೈತೆ, ಅದರಲ್ಲೂ ಬೇರೆ ಮಳೆ, ವೆದರ್ ಮಾತ್ರ ಸೂಪರಾಗೈತೆ. ಈ ಟೈಮಲ್ಲಿ ಹೋಗ್ಬೇಕು. ಇವಳು ಬರ್ತಡೇ ಯಾವಾಗ ಇದ್ರೂ ಬರೀ ಮಳೆನೇ, ಹೋದ ವರ್ಷನೂ ಮಳೆನೇ, ಈ ವರ್ಷನೂ ಮಳೆನೇ. ನಾನು ಇವತ್ತು ವಿಡಿಯೋ ಮಾಡೋಣ ಅಂದ್ಕೊಂಡೆ, ಆದರೆ ನನ್ನ ಮೂಗು ವಯಸ್ಸು 2 ಕಟ್ಕೊಂಡ್ಬಿಟ್ಟೈತೆ. ಅದರಿಂದ ನಾನು ವಿಡಿಯೋ ಮಾಡ್ತಿಲ್ಲ, ನಮ್ಮ ಹಸ್ಬೆಂಡೇ ವಿಡಿಯೋ ಮಾಡ್ತಾರೆ. ವ್ಯೂ ಮಾತ್ರ ಸಕ್ಕತ್ತಾಗೈತೆ, ಮಳೆ, ವೆದರ್ ಮಾತ್ರ ಸೂಪರ್ ಆಗೈತೆ. ಇದ್ರ ಜೊತೆಗೆ ಒಟ್ಟಿ ಹಾಕಬಿಟ್ರೆ ಸ್ವರ್ಗ. ಬನ್ನಿ ಹೋಗೋಣ ಈಗ, ಅಲ್ಲೇ ಟೈಮ್ ಆಗೋಯ್ತು. 4 ಗಂಟೆಗಿದ್ಲು, ಜಲ್ದಿ ರೆಡಿಯಾಗಿ ಅಂತಂದರೆ 6 ಗಂಟೆ ಮಾಡೋಳೆ. ಇವಾಗ ಅಲ್ಲೇ 6:15, ಅಲ್ಲಿಗೆ ಹೋಗೋದಕ್ಕೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತೆ, ಹೋಗೋಣ. ಏನು ಈ ವರ್ಷ ಸೌದೆ ರೇಟ್ ಆಗಿರೋದು, ಹುಸಿ ಸೌದೆ ಬೆಳೀತೀವಿ, ಸೌದೆ ಬಟ್ಟೆ ಬೇರೆ ಸಿಗೈತೆ, ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಸಿಗೈತೆ. ನನಗಂತೂ ಟೀನಾರು ಹಾಕಿದ್ರೆ ಆಗೋದು ಅನ್ಸ್ತದೆ. ಬೆಳಿಗ್ಗೆ ಟೀ ಕೊಟ್ಟು, ಬೆಳಿಗ್ಗೆ ಕೊಟ್ಟು, ಆದರೂ ಇನ್ನೊಂದ್ಸಲ ಟೀ ಕುಡಿಬೇಕು ಮನ್ಸು ಆಗ್ತಾಯಿದೆ. ಜಾಸ್ತಿ ಟೀ ಕುಡಿಬಾರ್ದು, ಜಾಸ್ತಿ ಟೀ ಕುಡಿಬಾರ್ದಂತೆ. ಜಾಸ್ತಿ ಟೀ ಕುಡಿಬಾರ್ದು ಅಂದರೆ ತಲೆ ಒಳಗೆ ಬಿಡುತ್ತೆ, ತಲೆ ಓಡಿಬಿಡುತ್ತೆ. ಮತ್ತೆ ಸಮಾಚಾರ ಹೇಳ್ಬೇಕು, ನೀವೇ ದೊಡ್ಡವರು. ನಾನು ದೊಡ್ಡೋಳು, ಚಿಕ್ಕವಳು. ಮತ್ತೆ ಹೆಂಗಿದೆ ಲೈಫು? ಯಾರ ಲೈಫು? ಏನು ಎಲ್ಲ ಗುಡ್ ನ್ಯೂಸ್ ಅಂತ ಹೇಳ್ತವ್ರೆ, ಏನು ಸಮಾಚಾರ? ಪ್ಲೀಸ್ ಕೇಳ್ತವ್ರೆಲ್ಲ. ಪ್ಲೀಸ್ ಯಾವಾಗ ಅಂತ ಕೇಳ್ತವ್ರೆ, ಯಾವಾಗ ಹೇಳೋದು? ವೇಟ್ ಮಾಡಿ ವೇಟ್ ಮಾಡಿ ಎಷ್ಟು ಗಂಟೆ ವೇಟ್ ಮಾಡೋದು? ಇನ್ನೂ ತುಂಬ ದಿನ ಕಾಯಕ್ಕಾಗಲ್ವಲ್ಲ, ತುಂಬ ದಿನ ಕಾಯಬೇಕು. ಕಾಯೋದ್ರಲ್ಲಿ ಸುಖ ಜಾಸ್ತಿ ಇದೆ. ಅಲ್ಲಿ ದೇವಸ್ಥಾನದ ಹತ್ರ ರೇಟು ಅಂದ್ಬಿಟ್ಟು ಮಲ್ಲಿಗೆ ತಗೊಂಡು ರೇಟು ಅಂದ್ಬಿಟ್ಟು ನಾವಿಲ್ಲೇನೆ ಬಿಳ್ಕೆರೆ ಹತ್ರನೇ ಪೂಜೆ ಸಂಬಂಧ ಬರ್ತಿದ್ದೀವಿ. ಪೇ ಆಯ್ತಾ ಕ್ಯಾಶ? ಪೇನ ಕ್ಯಾಶ? ಕ್ಯಾಶ್. ಪೂಜೆ ಸಾಮಾನು ಎಲ್ಲಿ ಸಿಗುತ್ತೆ? ಮೊದಲೆಲ್ಲವ ಮೈಸೂರು ಬಂದರೆ 9 ಗಂಟೆ ಗಂಟ ಟ್ರಾಫಿಕ್ಕೇ ಇರ್ತಿರ್ಲಿಲ್ಲ. ಈಗ 7:15 ಸ್ಟಾರ್ಟ್ ಆಗ್ಬಿಟ್ಟೈತೆ. ಬರ್ತಾ ಮೈಸೂರು ಸಿಕ್ಕಾಪಟ್ಟೆ ಡೆವಲಪ್ ಆಗ್ತೈತೆ. ಸೇಮ್ ಬೆಂಗಳೂರು ಥರ ಆಗ್ತೈತೆ. ಬೆಂಗಳೂರಲ್ಲಿ ಅಷ್ಟೇ 6 ಗಂಟೆಗೆ ಟ್ರಾಫಿಕ್. ಜೀವನ ಭಾರಿ ಕಷ್ಟ. ಮೈಸೂರು ಬರ್ಬೇಕು ಕಷ್ಟ. ನಾವು ಫೈನಲ್ ಆಗಿ ದೇವಸ್ಥಾನದ ಹತ್ರ ರೀಚ್ ಆಗಬೇಕಿತ್ತು. ಅಷ್ಟರೊಳಗೆ ನಮ್ಮ ಮಿಸ್ಸಸ್ಸು ಸ್ವಲ್ಪ ವಾಮೆಂಟ್ ಮಾಡ್ತಾವ್ರೆ. ಯಾಕೋ ಆಗ್ತಾಯಿಲ್ಲ ಅವಳಿಗೆ, ಪಾಪ ಹುಷಾರಿಲ್ಲ. ಬರ್ತಡೇ ಅನ್ನೋದಕ್ಕೋಸ್ಕರ ಬಂದಿದ್ದು, ಇಲ್ಲಾಂದ್ರೆ ಬರ್ತಿರ್ಲಿಲ್ಲ. ಪಾಪ ಎಂಜಾಯ್ ಮಾಡೋ ಟೈಮಲ್ಲಿ ವಾಮೆಂಟ್ ಮಾಡ್ತಾವಳೆ. ನಾನು ಸ್ವಲ್ಪ ದೂರ ಅಷ್ಟೇ, ಇನ್ನೊಂದು 1 ಕಿಲೋಮೀಟ್ರ್ ಇರ್ಬೇಕು ಅಷ್ಟೇ. ಇನ್ನೇನು ದೇವಸ್ಥಾನದ ಹತ್ರ ರೀಚ್ ಆಗ್ತೀವಿ. ಬನ್ನಿ ದೇವಸ್ಥಾನದ ಹತ್ರಕ್ಕೆ ಹೋಗಿ ಒಳ್ಳೊಳ್ಳೆ ವೀಡಿಯೋಸು ಫೋಟೋಸ್ ಎಲ್ಲ ತಗೊಳ್ಳೋಣ. ನಾವು ಬರ್ತಾ ಇರೋದು ಇದೇನು ಫಸ್ಟ್ ಟೈಮ್ ಅಲ್ಲ,
ಮದುವೆ ಆದಮೇಲೆ ಇದು 2-3 ಟೈಮ್ಸ್ ಏನೋ ಬರ್ತಿರೋದು ಇಲ್ಲಿಗೆ. ಮದುವೆಗೆ ಮುಂಚೆ ಅಂತೂ ನಾನು ಲವ್ ಮಾಡ್ತಿರೋ ಟೈಮಲ್ಲಿ ಇಲ್ಲಿಗೆ ಎಷ್ಟು ದಬ್ಬ ಬಂದಿದ್ದೀನಿ ಅನ್ನೋಲ್ಲೇ ಲೆಕ್ಕ ಇಲ್ಲ. ಅಷ್ಟು ಸಲ ಬಂದಿದ್ದೀನಿ ಇಲ್ಲಿಗೆ. ಹೇಳ್ತಾರೆ ಕೆಲವರು ಚಾಮುಂಡೇಶ್ವರಿ ಬೆಟ್ಟಕ್ಕೂ ಬಂದರೆ ಲವರ್ಸ್ ಬೇರೆ ಬೇರೆ ಆಯ್ತಾರೆ ಅಂತ. ಯಾರೋ ಹೇಳಿದ್ದು ಇದೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವಂತೂ ಮದುವೆಯಾಗಿ ಚೆನ್ನಾಗಿದ್ದೀವಿ ಅಷ್ಟೇ. ಏನು ಮಾತಾಡೋದು, ನೀನೇ ವಾಮೆಂಟ್ ಮಾಡ್ಕೊಂಡು ಬರ್ತಿದ್ದೀನಿ. ಏನು ಇನ್ನೊಂದು 5 ಕಿಲೋಮೀಟ್ರ್ ದೇವಸ್ಥಾನ ಬಂತು. 1 ಕಿಲೋಮೀಟ್ರ್ ಹಂಗೆ ಕಡಿದೆ, 5 ಕಿಲೋಮೀಟ್ರ್ ಐತೆ ದೇವಸ್ಥಾನ ಬಂತು. ಏನು ದೇವಸ್ಥಾನ ಮಾತ್ರ ಚೆನ್ನಾಗಿ ಹೊಟ್ಟೆ ಬೇರೆ ಹಸಿತೈತೆ, ಚುಚ್ಚೈತೆ ಅಂತ ಅಲ್ಲೇ ತಿನ್ಕೊಳ್ಳೋಣ ಅಂತ ಹೇಳಿಲ್ಲ ಮಾತ್ರ. ಉಪವಾಸ ಇದ್ದು ಪೂಜೆ ಮಾಡಿಸ್ಬೇಕಂತೆ. ಉಪವಾಸ ಇದ್ದು ಪೂಜೆ ಮಾಡಿಸ್ಬೇಕಂತೆ. ಉಪವಾಸ ಕೆಡಕ್ತಾ ಇದ್ದಿಲ್ಲ ಗೈಸ್, ನಾನೇ ಇದ್ದೀನಿ, ಇವರಿಲ್ಲ ಕೈ ಗೈಸ್. ನೀವು ಹೇಳಿ, ನಮಗೆಲ್ಲ ಇದು ಅಭ್ಯಾಸ ಇರ್ಬೇಕಲ್ವ ಗೈಸ್, ನೀವು ಹೇಳಿ. ನೀವು ನೋಡಿ ಗೈಸ್ ಎಷ್ಟು ಸಖತ್ತಾಗೈತೆ ಅಂತ. ಅಲ್ಟಿಮೇಟು ನೀವು ನೋಡಿ ಗೈಸ್ ಇನ್ನೂ ಎಷ್ಟು ಇಬ್ನಿ ಐತೆ ಅಂತ. ಇವಳೇನು ಈ ಪಡಿಚಿ ನಡುಕ್ತಾವಳೆ ಹಿಂಗೇನೆ. ಗೈಸ್ ಅಂತೂ ಇಂತೂ ದೇವಸ್ಥಾನ ಹತ್ರ ಬಂದು ಇವಾಗ ರಶಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ರಶ್ ಇಲ್ಲ ಒಟ್ಟಲ್ಲಿ, ಬೇಗನೆ ಬಂದಿದ್ದೀವಿ. ಆದರೂ ಜನ ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಾವು ರೇಟ್ ಅಲ್ವಾ ಅದಕ್ಕೆ ಹೊರಗಡೆನೇ ತಗೊಬಂದು. ಚಪ್ಪಲಿ ಬಿಡಿ ಅಂತ ಅಂದರು. ನಾವು ಅಲ್ಲೇ ಪೂಜೆ ಸಾಮಾನು ಚಪ್ಪಲಿ ಎಲ್ಲ ಕಾರಲ್ಲೇ ಕುಡಿದು ಬಂದಿದ್ದು. ಪೂಜೆ ಸಾಮಾನು ಎತ್ಕೊಂಡು ನಾಯಿ ನಡುಕ್ತಾ ಬಂದ್ಬಿಡೋದು. ಎಲ್ಲ ಬರೀ ಫಾರ್ಚುನರ್ ನಿಂತವ ಗಾಡಿ. ನಾವು ಒಂದು ದಿವಸ ಬರಬೇಕು VIP ಎಂಟ್ರಿ. ಹಾಂ VIP ಎಂಟ್ರಿಲಿ ಬರ್ಬೇಕು ನಾವು. ಬಂದರೆ ಬರೀ ವೀಡಿಯೋಸು ಫೋಟೋಸು ಅಷ್ಟೇ. ಎಲ್ಲ ಸಿಗೋಣ ಇಲ್ಲ. ಸಿಕ್ಕಾಬೇಡ ಅಂದರೆ ಸಿಕ್ಕಾಬೇಡ ಜನ. ಸಂಸಾರ ಪೂಜೆ ಆಯಿತಾ? ಸಂತೆ ಇಂತೂ ಪೂಜೆ ಎಲ್ಲ ಮುಗೀತು. ಇವಾಗ ಬಿಟ್ಟು ಆಮೇಲೆ ಹೋಗ್ಬೇಕು. ಮೈಕ್ ತಗೊಬಂದು ಮೈಕ್ನೇ ತರಲಿಲ್ಲ, ವಾಯ್ಸು ಸರಿಯಾಗಿ ಕೇಳೋದು. ಗೈಸ್ ವ್ಯೂ ನೋಡಿ ಹೆಂಗೆ ಹಿಂದ್ಗಡೆಯಿಂದ ಎಷ್ಟು ಸಖತ್ತಾಗಿ ಕಾಣಿಸ್ತೈತೆ. ಈ ಕಡೆ ತಿರುಗು. ಕಾಣಿಸ್ತೈತೆ ನನಗಂತೂ ಈ ಪ್ಯಾಂಟ್ ಎತ್ತಿ ಸಾಕಾಗ್ಬಿಡೋದು. ದೇವಸ್ಥಾನ ನೋಡ್ದು ಈಗ ಲಡ್ಡು ತಗೊಂಡು ತಿನ್ಕೊಂಡು ಗುರುಗಳಿಗೆ ಇದ್ದು ಪ್ರಸಾದ ತಿನ್ಕೊಂಡು ಹೊಟ್ಟೆ ಬೇರೆ ಸಿಗುತ್ತೆ. ಪ್ರಸಾದ ತಿನ್ಕೊಂಡು ಹೋಗ್ಬೇಕು. ನನಗಂತೂ ತಲೆನೇ ಕೆಟ್ಟೈತತಿ. ಫೋಟೋಸ್ ತೆಗಿಸೋದು ಏನು ಫೋಟೋಸ್ ತಗೊಳ್ಳೋದು ಜನ. ಗುದ್ದಾಡಿ ನಮ್ಮ ಹುಡುಗಿದು ನಂದುವೇ ಫೋಟೋನೇ ಸಿಗಲಿಲ್ಲ ಸರಿಯಾಗಿ. ಬರೀ ಸಿಂಗಲ್ ಮಾತ್ರ ಸಿಕ್ಕ. ಪೂಜೆ ಎಲ್ಲ ಮುಗೀತು, ಫೋಟೋಸು ತಗೊಂಡಾಯ್ತು. ಇವಾಗ ಹೊಟ್ಟೆ ಸಿತೈತೆ. ನಾನು ಇವತ್ತು ಕೊಡ್ತಾ ಇಲ್ಲ, ಇವತ್ತು ಕ್ಲೋಸ್ ಆಗೈತೆ. ಹೊಟ್ಟೆ ಬೇರೆ ಹಸಿತೈತೆ. ಹೊರಗಡೆನೇ ತಿನ್ಬೇಕಷ್ಟೇ. ಈಗ ನಾವು ಅಲ್ಲಿ ಎಂಟ್ರಿ ಕ್ಲೋಸ್ ಆಗೋದು ಅಂದ್ಕೊಂಡು ಇದು ಮಾಡಿದ್ದೋ, ಇಲ್ಲಿ ಓಪನ್ ಇರೋದು. ನಾವು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಾನೆಲ್ಲೋ ಒಂದ್ಸಲ ಹೋಗಿದ್ದೆ ಅಷ್ಟೇ, ಈಗಲೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಗೈಸ್ ಅಂತೂ ಇಂತೂ ಪ್ರಸಾದ ಸಿಕ್ತು. ಚೆನ್ನಾಗಿ ಬಾರಿಸ್ತಾವಳೆ ಇವಳು ಆಗ್ಲೇ. ನನಗಂತೂ ಸಿಕ್ಕಾಪಟ್ಟೆ ಕಟ್ಟಾಗಿ ತಿನ್ಕೊಂಡು ಕೂತಿದ್ದು ಆರಾಮಾಗಿ ಹೋಗೋಣ. ಚೆನ್ನಾಗಿದೆ ಗೈಸ್. ಅಲ್ಲಿಂದ ಬಂದು ನಾನು ಕೂಲಿಂಗ್ ಗ್ಲಾಸ್ ತಗೋಬೇಕಂತ ಅಂದ್ಕೊಂಡೆ. ಈಗ ತಗೊಂಡಿದ್ದೀನಿ. ಹೇಗೆ ಕಾಣಿಸ್ತದೆ ಅಂತ ಹೇಳಿ ಕಮೆಂಟ್ ಮಾಡಿ. ಜಾತ್ರೆ ಅಂತ ಅವಳೆ ಚೆನ್ನಾಗಿ ಕಾಣಿಸ್ತೇವೆ. ಇದು ಸೆಲ್ಫಿ ಕ್ಯಾಮ್ರಾದಲ್ಲಿ ನೋಡ್ಕೋತೀನಿ. ಸಾಯಿ ಅದು ಬೇಡ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ನೋಡಿ ಯಾವ ಥರ ಇದೆ ಲುಕ್ಕು,
ಚೆನ್ನಾಗಿ ಕಾಣಿಸ್ತೈತಾ? ನಮ್ಗೇನಕ್ಕೋ ಕನ್ನಡಕ ಸೂಟ್ ಆಗ್ತಿಲ್ಲ ಅನಿಸ್ತೈತೆ. ಕುಂಡನ್ ಥರ ಕಾಣಿಸ್ತಾನ ನಾನು. ಗೈಸ್ ನಾನು ಈ ಕನ್ನಡಕ ತೊಗೊಂಡೆ 150 ರೂಪಾಯಿ ಹೇಳಿದ್ರು 100 ರೂಪಾಯಿ ಕೊಡ್ಸೋದ್ಲೇಳು. ಈಗ ಅದು ಏನೋ ತಗೋಬೇಕು ಅಂದ್ಬಿಟ್ಟು ಆಗ್ಲಿಂದ ಸುತ್ತಾಡಿಸ್ತಾವಳೆ ಬರೀ ಇದೇ ಆಯಿತು. ಇದೇನೋ ತಗೋಬೇಕಂತೆ ಸುತ್ತಾಡಿಸ್ತಾವಳೆ ಬರೀ ಅಷ್ಟೇ, ತಗೋತಿಲ್ಲ. ಏನು ಬೇಗ ತಗೋ. ಏನು ಇಯರಿಂಗ್ಸ್ ಬಂದಿದ್ದಿ, ಏನು ತಗೋತೀಯೋ ಒಂದು ಗೊತ್ತಿಲ್ಲ. ಹಾಂ ಜಲ್ದಿ ತಗೋ. ನೋಡೋ ನಮಗೆ ಬೇಕಾಗಿರೋ ಐಟಮ್ನ ತಗೊಂಡಾಯ್ತು, ಎತ್ಕೊಂಡಾಯ್ತು. ಎಲ್ಲಿ ತಗೊಂಡವ? ನಾನು ತಾನೇ ಕಾಸು ಕೊಟ್ಟಿದ್ದು. ಗೈಸ್ ನಾನು ಕಾಸು ಕೊಟ್ಟಿರೋದು ಇವ್ರು ಕಾಸು ಕೊಟ್ಟಿರೋದು ಅಂತ ಹೇಳ್ತಾವ. ಕಳ್ಳಿ ವ್ಯಾಪಾರ ಮಾಡಿಬಿಟ್ಟು. ಎಷ್ಟು ಕೇಳು, ನೀನೇ ಕೇಳ್ಬಿಟ್ಟು ಹೇಳು. ಗೈಸ್ ಆಗ್ಲಿಂದ ಅಲ್ಲಿ ಇಲ್ಲೆಲ್ಲ ಹುಡುಕಾಡ್ತಾವಳೆ, ಎಲ್ಲೂ ತಗತ್ತಿಲ್ಲ ಏನಿಲ್ಲ. ಇದೊಂದು ಲಾಸ್ಟ್ ಅಂಗಡಿಲಿ ಬಂದವಳೆ, ನೋಡ್ಬೇಕು ತಗೊಂಡಳ ಏನು ಅಂತ. ಅಂತೂ ಇಂತೂ ಯಾವುದೋ ಒಂದು ಅಂಗಡಿಲಿ ಬಳೆ ತಗೊಂಡ್ಲು ಸದ್ಯಕ್ಕೆ, ಇಲ್ಲ ಅಂದಿದ್ರೆ ಓಡಾಡಿಸ್ಬಿಡೋಣ. ಸರಿ ಹೋಗೋಣ ಈಗ ಕಾರದ ಹತ್ರ. ಗೈಸ್ ಇವಾಗ ಕಾರ್ ಹತ್ರ ಬಂದರು. ಈಗ ಹೂನರ್ ಹಾಕ್ಬೇಕು. ಏನಾಗಲ್ಲ ತಗೋ, ಹೂನಾರ ಕೊಡು. ಗೈಸ್ ಇವಾಗ ಗಾಡಿಗೆ ಹೂನಾರ ಹಾಕಿ ರೆಡಿ ಮಾಡಿದ್ದೀನಿ. ಹೋಗೋದಾ? ಬಾಯ್ ಬಾಯ್. ಚಾಮುಂಡಿ ಬೆಟ್ಟಗೆ ಜೈ ಜೈ ಜೈ, ಚಾಮುಂಡಿ ಬೆಟ್ಟಗೆ ಜೈ ಜೈ. ಬಿಟ್ಬಿಟ್ರೆ ಈಗ ಶಿಸ್ತಾಗಿ. ವಾಟರ್ ಬಾಟ್ಲಿ ಎಲ್ಲ ಐತಿಲಿ. ಗೈಸ್ ಗಾಡಿ ಸೆಕ್ಷನ್ನು ಈ ಥರ ಇರಬಾರ್ದು, ಊಟಿಲಿ ಇರ್ತಾವಲ್ಲ ಆ ಥರ ಇರಬಾರ್ದು. ಊಟಿಗೆ ನಡಿಮಂತೆ ಹೋಗೋದ ಟೈಮ್ ಅದೇ. ಇನ್ನೂ ಟೈಮ್ ಅದೇ, ಗಾಡಿ ಎತ್ಕೊಂಡು ಹೊಂಟ್ರೆ ಒಂದು ವಾರ ಬರಬಾರ್ದು. ದುಡ್ಡು ಮಾಡ್ಕೊಂಡು ಹೋಗ್ಬೇಕು. ಸಿಕ್ಕಾಪಟ್ಟೆ ದುಡ್ಡು ಮಾಡಿ ಲೈಫಿನಲ್ಲಿ ಜಾಲಿಯಾಗಿ ತಿರುಗಿ ತಲೆ ಕೆಟ್ಟೋಗೋದು ನಿಮಗೆ. ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನಿಮಗೆ. ಓ ರಮೇ, ಹ್ಯಾಪಿ ಬರ್ಡೇ ಎಂಟಿ ಹ್ಯಾಪಿ ಬರ್ಡೇ. ಪಾರ್ಟಿ ಕೊಡ್ಸಕ್ಕಿಲ್ವಾ? ನಾನು ಕೊಡ್ಸಿದೀಯಾ? ಏನು ಕೊಡಿಸ್ದೆ? ಕೊಡ್ಸಿದ್ನಲ್ಲ ಚಿಕನ್ನು, ಯಾವಾಗ? ಕೇಕು ಸಾಕಲ್ವಾ? ನೀನು ಕೊಡ್ಸು ಇವತ್ತು. ನನ್ನ ಬರ್ತಡೆ ನೀನು ಕೊಡಿಸ್ಬೇಕು. ಕೊಡ್ಸಿದ್ನಲ್ಲ. ಏನು ಕೊಡ್ಸಿದ್ಯಾ? ಬೆಟ್ಟಕ್ಕೆ ಕರ್ಕ ಬಂದಲ್ಲ. ಬೆಟ್ಟಕ್ಕೆ ನಿನ್ ದುಡ್ಡಲ್ಲ. ಬೆಟ್ಟಕ್ಕೆ ಹೋದ್ನಲ್ಲಿ ಕರ್ಕ ಬಂದಿರೋದು ಯಾರು? ಹೋಗದ ಅಂತ. ನಿನ್ ದುಡ್ಡಲ್ಲ, ಬೆಟ್ಟಕ್ಕೆ ಹೋಗದ ಅಂತ ಅಂತಿದ್ಯಾರು? ನಾನೇ ಕರ್ಕ ಬಂದಿರೋದು. ಸರಿ ಆಮೇಲೆ ಹತ್ಕೊಂಡು ಕೂತ್ಕತಿ ಅಂದ್ಬಿಟ್ಟು ನೋಡಿ ನಿಲ್ಸಿನ ವಿಡಿಯೋ ಮಾಡ್ಕೊತೀನಿ ಅಂದಿದ್ದಲ್ಲ. ವಿಡಿಯೋ ಮಾಡ್ತೀವಿ. ವಾಟರ್ ಬಾಟ್ಲ್ ತಗೋತೀಯಾ? ಆದ್ರೆ ಹೋಯ್ತದ ಹಾಕು. ನನಗಿಂತ ಹೆಚ್ಚು ಬಡ್ಡಿ ಮಗನು ಮೊಬೈಲ್ ಯಾಕೆ ಹೊಡೆದಾಕು. ಏನು ಮಾಡಕ್ ಬಿಡು ಮತ್ತೆ. ಈಗಲೇ ಹಿಂಗೆ ತೆಗ್ದೆ ಸಿಕ್ಕಿನ ಬಿಡು. ತೆಗೆದು ಎಸೆಕಿಲ್ಲ ನೀನು. ಕಷ್ಟಪಟ್ಟು EMI ತೀರ್ಸೋಕ್ಕೆ ಹೇಳಿ ನೆನಪು ಮಾಡೋಳು ನಾನು. ನೋಡಿ ಗಾಯ್ಸ್ ಹೆಂಗಂತವಳು ಹೇಳು. ಕಷ್ಟಪಟ್ಟು EMI ಕಟ್ಟಿ ಸಾಲ ತೀರ್ಸಿರೋ ನಾನು. ನಂದೇ ದುಡ್ಡು ಅದ ಅದ್ರಲ್ಲಿ. ಜೀವ ಹೋದಂಗೆ ಆಯ್ತದೆ ಫೋನೇ ತಗ್ಗಿದ್ರೆ. ನಂಜನಗೂಡು ಊಟಿಗೆ ಯಾವ ಕಡೆ? ಆ ಕಡೆಗೆ ಹಂಗೆ ತಿರ್ಗಿಸಿ ಹೋಗೋದು. ತಿರ್ಸ್ಬಿಡೋದಾ? ತಿರ್ಗಿಸು. ಜಾಲಿ ಜಾಲಿ ಎಲ್ಲ ಖಾಲಿ ಜೇಬೆಲ್ಲ ಖಾಲಿ. A few minutes later. ಯಾವುದರಲ್ಲಿ ಬಡತನ ಇದ್ರೂ ನಿದ್ರೆಯಲ್ಲಿ ಮಾತ್ರ ಬಡತನ ಇರಬಾರ್ದು. ಎದಳಮಿ ನಮ್ಮ
ನಮ್ಮ ಅಣ್ಣನ ಮಕ್ಳಿಗೆ ಏನಾರು ತಗೊಳವಾ? ಅಯ್ಯೋ ನೀನು ದಿನ ಬಡಿ ಎದಳಕಿಲ್ಲ ಬನ್ನಿ ಗೈಸ್. ನೋಡಿ ನಾನು ಅಲ್ಲಿ ಹೋಗಿ ಬೇಕ್ರಿಲಿ ತಗೊಬಂದ್ರೆ ಮೆತ್ತಗೆ ತಿಂತಾಳೆ, ಒಂದು ಮಾತು ಕೇಳ್ತಲ್ಲ ತಿಂತೀಯಾ ಏನು ಅಂತ. ನೋಡಿ ಗೈಸ್ ಹೆಂಗೈತೆ ಎಂಟು, ಒಂದು ಮಾತಾ ಕಷ್ಟಪಟ್ಟು ತಗೊಬಂದಿದ್ದೀನಿ, ಒಂದು ಮಾತು ತಿಂತೀಯಾ ಅಂತ. ಇಷ್ಟೇ ಗೈಸ್. ನಾವಾದರೂ ಗಂಡಸರು ಪ್ರೀತಿ ಕೊಡ್ತೀವಿ, ಇವರು ಹುಡುಗಿ, ಕೊಬ್ಬಿದ ಹುಡುಗಿ. ತಿನ್ನು ಚೆನ್ನಾಗಿ ತಿನ್ನು. ಆಲೇ ಒಂದು ಕ್ವಾಟ ನಿದ್ದೆ ಆಗದೆ, ಚೆನ್ನಾಗಿ ತಿಂದ್ಬಿಟ್ಟು ತಿರ್ಗಾ ಮನೆಗೆ ಬಿಡು, ಸರಿಯಾ? ಹಾಂ, ಇವಾಗ ನಾವೆಲ್ಲಿಗೆ ಹೋಗ್ತಾಯಿದ್ದೀವಿ ಅಂತಂದರೆ ನಮ್ಮ ಮನೆಯವ್ರ ಮನೆಗೆ ಹೋಗ್ತಾಯಿದ್ದೀವಿ. ಲೆಟ್ಸ್ ಗೋ, ಹೋಗೋಣ. ಅಕ್ಕನ ಮಗಳು ನೋಡಿ ಎತ್ಕೊ ತಡ್ಕೊ, ಹಿಡ್ಕೊ, ಇದು ಹಿಡ್ಕೊ. ಹ್ಞೂ, ಥ್ಯಾಂಕ್ಸ್ ಮಾಮನು. ಥ್ಯಾಂಕ್ ಯು ಮಾಮ, ಥ್ಯಾಂಕ್ ಯು ಮಾಮನ್ ಅನ್ನೋ ಹೇಳಕ್ಕಿಲ್ವಾ? ಹಾಂ, ಅವ್ರ ಅತ್ತೆ ಜೊತೆ ಪೈನಾಗಳು, ಅವ್ರ ಅತ್ತೆ ಜೊತೆ ಪೈನಾಗಿ ಸೇರ್ಕೊತಾಳೆ. ನೋಡಿ ಗೈಸ್, ನಮ್ಮ ಹತ್ರಕ್ಕೆ ಒಂದು ಮಕ್ಕಳು ಬರೀಕಿಲ್ಲ, ಒಂದು ಐಕ್ಳು ಬರೀಕಿಲ್ವಲ್ಲಪ್ಪ. ಮತ್ತೆ ಎದ್ರಕತ್ತವೆ. ಏನು ಮಾಡ್ತಿದ್ದೀವಾ? ಮಾಡ್ಬೋದೀಯಾ? ಮಾತಾಡಲ್ವಾ? ಹಾಂ, ಮಾತಾಡಲ್ಲ ನನ್ನ ಜೊತೆ? ಹಾಂ, ಮಾತಾಡಕ್ಕಿಲ್ಲ? ಫೋನಲ್ಲಿ ಮಾತಾಡ್ತಿದ್ದಿ, ಇಲ್ಲಿ ಮಾತಾಡಲ್ಲ, ಮಾತಾಡಕ್ಕಿಲ್ಲ. ಅಕ್ಕ ಎಲ್ಲಿ ಹೋಯ್ತು? ಆ ಪಪ್ಪ ಎಲ್ಗೋಯ್ತು? ಪಪ್ಪ ಎಲ್ಗೋಯ್ತವ? ಹಾಂ, ಮಳ್ಳಿ ಮಾತಾಡಕ್ಕಿಲ್ಲ, ಮಾತಾಡಕ್ಕಿಲ್ಲ ಮಾತ್ರ. ಊರಿಗೆ ಬತ್ತೀಯಾ? ಹಾಂ, ಊರಿಗೆ ಬರಲ್ವಾ? ಹಾಂ, ಬರಲ್ಲ. ನಿಮ್ಮ ಮಮ್ಮಿ ಬರ್ತದೆ, ಬಾ. ಹೋದಾ? ಹಾಂ, ಹೋದಾ? ತಾತನ ನೋಡಕ್ಕಾರ ಬೂವ? ತಾತನ ನೋಡಕ್ಕೆ ಬರಲ್ವಾ? ಪಪ್ಪ ಬಂದ್ಮೇಲೆ ಬರ್ತೀಯಾ? ಪಪ್ಪ ಬಂದ್ಮೇಲೆ? ಹಾಂ, ಹ್ಞೂ ಇಷ್ಟೇಯ. ನೀನು ಮಾತಾಡಕ್ಕಿಲ್ಲ ನೀನು. ಬಾಯ್ ಬಾಯ್. ಓಯ್ ಬಾಯ್, ಟಾಟಾ. ಸರಿ ಬಾ, ಬೇಗ, ಲೇಟ್ ಐತಿ. ಮನೆ ಹತ್ರ ಬಂದು ಅವರೆಲ್ಲ ಹೊಲ್ತವಿದ್ದಾರಂತೆ, ಅದಕ್ಕೆ ಈಗ ಕಾಯಿ ಇಸ್ಕೊಂಡು ಬರೋಣ ಅಂದ್ಬಿಟ್ಟು ಅವ್ರು ಹೊಲ್ತಕ್ಕೆ ಹೋಗ್ತಾಯಿದ್ದೀನಿ. ಇದು ಕೀ ಇಲ್ಲೇ ಆಯ್ತಾ? ಹಾಂ, ಇಲ್ಲ ಆಯ್ತಾ ಬಿಡು. ಇವಾಗ ಅಲ್ಲಿಗೆ ಹೋಗೋಣ. ಲೆಟ್ಸ್ ಗೋ, ಹೋಗೋಣ. ಹೊರಟು ಜಲ್ದಿ ಬರೋಣ, ಟೈಮ್ ಹೋಗ್ಬಿಡುತ್ತೆ ಹೋಗೋದಕ್ಕೆ. ನಮ್ಮ ಅಣ್ಣ ನಮಗೆ ಕಾಯಿ ಇಲ್ಲ ಅಂದ್ಬಿಟ್ಟು ಅವ್ರ ತೋಟದಲ್ಲೆಲ್ಲ ಕಿಳ್ಸಾಕ್ಬಿಟ್ರೆ ಅಂದ್ಬಿಟ್ಟು ಕಂಡವ್ರ ತೋಟದಲ್ಲಿ ಏನೋ ಕಿತ್ಕೊಬರೋಕೆ ಹೋಗೋದೆ. ಬರ್ತೀನಿ ಅಂತ ಇದೆ ಅಲ್ಲಿ. ಕಳ್ಳ ಬಾ ವಿಡಿಯೋ ಮಾಡ್ಕೊಂಡಿನಿ, ಹಾಕ್ತೀನಿ ನಿನಗೆ. ಎಲ್ಲಿ ಗಂಟ ಹೋಗೈತೆ ನೋಡಿ ನಮ್ಮ ಮನೆಯ, ನಮಗೋಸ್ಕರ ಕಾಯಿ ಕಿತ್ಕೊಬರೋಕ್ಕೆ. ಕಳ್ಳಂಗೆ ಕಂಡವ್ರ ತೋಟಕ್ಕೆ ಹೋಗಿ ಕದ್ದಿರೋ ನೋಡು. ಪಬ್ಲಿಸಿಟಿನೂ ಇಲ್ಲ, ಏನೂ ಇಲ್ಲ. ನೋಡಿ ಗೈಸ್, ನಮಗೋಸ್ಕರ ಕಷ್ಟಪಟ್ಟು ಕದ್ಕೊಬಂದಿರೋ ಕಾಯಿ ಎಲ್ಲ ಅವ್ವ ಅಲ್ಲಿ ಆ ತೋಟ ಕಟ್ಕೋಗದ. ಮಜ್ಜಿ ಕದ್ದಿ ಬೇರೆ ತೋಟದಲ್ಲಿ ದನ ಮೇಯಿಸ್ತಾ ಇದ್ದ. ಅಣ್ಣ ಕದ್ದಿ ತೋಟದಲ್ಲಿ ಕಿತ್ಕೊಬಂದಾಯ್ತು, ಗಜ್ಜಿ ದನ ಮೇಯಿಸ್ತಾ ಇರೋದು. ಏನು ಕಿತ್ಕೊಬಂದಾಯ್ತು? ತೆಂಗಿನ ಮರ, ತೆಂಗಿನಕಾಯಿ. ಕಳ್ಳ ತೆಂಗಿನಕಾಯಿ ಕಾಣಿಸಿದೆ. ನಿಮ್ಮ ಅಣ್ಣ ನಂಬರ್ ಕೊಡಿ ಅನ್ಬೇಕು. ಚೆನ್ನಾಗಿ ಕಾಣ್ತೈತಾ? ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೀನೇ ಸೂಪರ್ ಆಗಿರೋ. ನಾವು ಈ ಪಾಟಿ ರೆಡಿ ಆಗಿದ್ರೆ ಏನು ಮಾಡೋಕ್ಕೆ? ನಾವಿಷ್ಟು ಚೆನ್ನಾಗಿ ರೆಡಿ ಆಗಿರೋದು ಒಂದೇ, ನೀನು ಹಿಂಗಿರೋದು ಒಂದೇ ಅಂತ. ನನ್ನ ಮಗ ಯಾಕೆ ಕೇಳಿ ರಾಜನು
ಸರಿ ಕಣ. ಯಾವತ್ತೂ ಹಂಗೆ ಹೇಳ್ಕೊಬಾರ್ದು. ಕಬಡಕತ್ತೆ ಬಿಡು. ಪಾಪ ಅಲ್ಲಿಂದ ಬರೋಷ್ಟೊಳಗೆ ನೆಂದೇ ಹೋಗ್ಬಿಟ್ಟೆ. ನನಗೂ ಸ್ವಲ್ಪ ತಲೆನೇ ಆಗೋಯ್ತು. ಸುಮತಿ ಊಟ ಕೂದಲು ಹೊಟ್ಟೆ ತುಂಬ ಊಟ ಆಯಿತು. ಒಂದು ಬಾಳೆಹಣ್ಣು ತಿನ್ಕೊಂಡು ಹೊರಡೋದು ಈಗ. ಲೇಟ್ ಆಗೋಯ್ತು ಆಲ್ರೆಡಿ. ನಮ್ಮ ಮೇಡಮ್ ಅವ್ರು ಆಲೇ ಒಂದು ನಿದ್ದೆ, 2 ನಿದ್ದೆ, 3ನೇ ನಿದ್ದೆ ಈಗ. 3ನೇ ನಿದ್ದೆ ಹೊಡ್ಕೊಂಡಿರೋದು. ಈ ಥರ ನಿದ್ದೆ ಪಿಚಾತಿ ಆಗ್ಬಿಟ್ರಿ ಇನ್ನೇನಿಲ್ಲ. ಪಿಚಾಚಿ ನೀನು ಪಿಚಾಚಿ, ನಾನಲ್ಲ. ನೀನೇ ಯಪ್ಪ ನೋಡು ಹೋದೀಗ. ಅಲ್ಲಿಂದ ಮಳೆ ಬರಲಿಲ್ಲ, ಇವಾಗ ಮಳೆ ಬರ್ತೈತೆ. ಹೆಂಗೋ ಸದ್ಯಕ್ಕೆ ಊರಿಗೆ ಹೋಗೋ ಟೈಮಿಗೆ ಮಳೆ ಬಂತು. ಎಲ್ಲ ಚೆನ್ನಾಗಿ ವೆದರು. ಇಂಥ ವೆದರಲ್ಲಿ ಎಲ್ಲರೂ ಲಾಂಗ್ ಟ್ರಿಪ್ ಹೋಗ್ಬೇಕು. ಯಾರೋ ಫೋನ್ ಮಾಡ್ತಾವ್ರೆ. ಇಂಥ ವೆದರಲ್ಲಿ ಲಾಂಗ್ ಟ್ರಿಪ್ ಹೋಗ್ಬೇಕು, ಸಕ್ಕತ್ತಾಗಿರ್ತದೆ. 4 ಜನ ಕಪಲ್ಸು ಹೋಗ್ಬೇಕು, ಜಾಲಿ ಮಾಡಬೇಕು, ಜಾಲಿ ಮಾಡ್ಕೊಂಡ್ಬರ್ಬೇಕು. ಅದಕ್ಕೆ ಮೊದಲು ಫಸ್ಟು ದುಡ್ಡಿರಬೇಕು ಅಲ್ವಾ. ಮೇಡಮರು ಬರೀ ಕಿಸೇದೇ ಆಯಿತು. ಮಾತಾಡಿ ಅಂದರೆ ಏನು ಮಾತಾಡೋದಿಲ್ಲ, ಏನಿಲ್ಲ. ಕಷ್ಟ ಐತೆ ಹಿಡ್ಕ. ಇನ್ನೇನು ಬಂತೆ ಹೆಂಗೆ ಹಿಡಿತಿ ಎಲ್ಲೇ ನೀನು ಕ್ಯಾಮ್ರಾಮ್ಯಾನ್ ಅಂತ ಇಟ್ಕೊಂಡ್ರೆ ನಿನ್ನ ವೇಸ್ಟ್ ಆದ್ರೂ ವೇಸ್ಟ್. ಮತ್ತೆ ಏನು ಸಮಾಚಾರ? ಹೆಂಗಿತ್ತು ಇವತ್ತು? ಮನೆಗೆ ಬಿಟ್ರೆ ಎಲ್ಲ ಚೆನ್ನಾಗಿರುತ್ತೆ. ಮನೆಗೆ ಬಿಟ್ರೆ ನಾವು 4 ಗಂಟೆಗೆ ಇದ್ದಿರೋದು ಏನು ಮಾಡಬೇಕು? 3 ಗಂಟೆಗೆ ಹೇಳು. ಹಾಂ 3 ಗಂಟೆಗೆ ಎದ್ದೇಳು. 3 ಗಂಟೆಗೆ ಎದ್ದೇಳು. ಅಲ್ಲಿಂದ ಮನೆಗೆ ಬಂದೆ, ಬಟ್ಟೆ ಎಲ್ಲ ಚೇಂಜ್ ಮಾಡಿದೆ. ಗಾಡಿ ಬದಿಯಾಗಿದ್ದು ನೋಡ್ಬಿಟ್ಟು ಹೆಂಗೋ ನಲ್ಲಿ ನೀರು ಬಿಟ್ರು, ಅದಕ್ಕೆ ನೀರು ಹಿಡಿತಾ ಇದ್ದೀನಿ. ಎಲ್ಲ ಪೂರ್ತಿ ಬದಿ ಕಚ್ಕೊಬಿಟ್ಟೈತೆ. ಆಮೇಲೆ ಸುಮ್ಮನೆ ಹಂಗೆ ತಗೊಂಡವ್ರೆ, ಎಲ್ಲ ಬದಿಯಾಗಿರುತ್ತೆ. ಹಂಗೆ ತಗೋ ಕೊಡೋಕ್ಕೂ ನಮಗೂ ಒಂಥರ ಆಗುತ್ತೆ. ಅದಕ್ಕೆ ತೊಳಿತಾ ಇದ್ದೀನಿ. ಎಲ್ಲ ಪೂರ್ತಿ ಕಚ್ಕೊಬಿಡೋದು ಹಂಗೆ ಕೆಸರು ಹೊಡೆದ್ಬಿಟ್ಟೈತೆ ಹಂಗೆ. ಅಪ್ಪ ಹುಸಿ ಕಟ್ಕೊಂಡಿಲ್ಲ, ತಗೊಂಡೋಗಿ ಕೊಡೋದು ತೊಳೆದ್ಬಿಟ್ಟು. ಅಷ್ಟಾಗೈತಿ ಇವತ್ತು ವಿಷಯ. ಮತ್ತು ವೈಟು ಬೇಬಿ ಹಂಗೆ ಸೂಪರಾಗಿ ಹೊಳಿತಾವಳೆ ಹಂಗೇನೆ. ಎಲ್ಲ ಪೂರ್ತಿ ಕೊಚ್ಚೆ ಹೋಗ್ಬಿಟ್ಟಿತ್ತು ಹಂಗೆ. ಈಗ ಸೂಪರಾಗಿ ಕಾಣಿಸ್ತೈತೆ ಗೈಸ್. ಅಲ್ಲಿಂದ ಬಂದು ಈ ಥರ ಅಂದ್ಬಿಟ್ಟು ವಿಕ್ಸ್ ಹಾಕೊಂಡು ಏನೋ ಮಾಡ್ತಾವಳೆ. ಈ ಥರ ಆಗ್ಬಿಟ್ರೆ ಜೀವನ ಭಾರಿ ಕಷ್ಟ. ನೋಡಿ ಗೈಸ್, ನಾವು 4 ಗಂಟೆಗೆ ಎದ್ದಿದ್ದು, ಅವಳಕ್ಕಿಂತ ಮುಂಚೆ ಗೆದ್ದಿದ್ದು. ನಾವಿಗೆ ಕಚ್ಚಿಪ್ ಕೊಡೋದ ಬಿದ್ಕೊಬಿಟ್ಟವಳೆ ಇವಳು. ಅಯ್ಯೋ ಕತೆ ಓಹೋ ಮುಗೀತು. ಇವತ್ತಿಗೆ ಇಷ್ಟೇ. ಸಿಗುವ ಮತ್ತೆ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಬಾಯ್.